ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ನಮಸ್ಕಾರ ಸರ್. ಈಗೇನು ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಏನು ಹೇಳಿದ್ದಾರೆ, ಪರಿಸರ ಗಣಪತಿಯನ್ನ ಸ್ಥಾಪನೆ ಮಾಡ್ರಿ, ಎಲ್ಲೋ ಪರಿಸರ ನಿರ್ಮೂಲನೆ ಕಾಪಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲರೂ ಎಲ್ಲ ದೊಡ್ಡದಾಗಿರ್ತಕ್ಕಂಥ ಗಣಪತಿ ಬಣ್ಣ ತರ್ತಾರೆ. ಅದನ್ನ ಕೆಮಿಕಲ್ ನೀರು ಒಯ್ದು ಹಾಕೋದ್ರಿಂದ ನದಿಯ ಒಯ್ದು ಹಾಕ್ತಾರೆ, ಮಾದರಿ ನದಿಯಲ್ಲಿ ಅದರಿಂದ ಜೀವಕ್ಕೆ ಅಪಾಯ ಅಂತಕ್ಕಂಥ ಮಾತು ಗೊತ್ತಿದ್ರು ಕೂಡ ಅವರು ಹಾಕ್ತಾ ಇದ್ದಾರೆ. ಈಗ ನೀವು ಯಾವ ರೀತಿ ನಿಮ್ಮ ಮನಸ್ಸಿನ ಬಂತು ಪರಿಸರ ಗಣಪತಿ ಮಾಡಬೇಕು, ಮಣ್ಣಿನ ಗಣಪತಿ ಮಾಡಿ ಮಾರಾಟ ಮಾಡ್ಬೇಕಂತ? ಮಣ್ಣಿನ ಗಣಪತಿ ಉಪಯೋಗಿಸೋದ್ರಿಂದ ಎಲ್ಲ ನಿಮ್ಗೆ ಎನ್ವೈರ್ಮೆಂಟಿಗೆ ಹೆಲ್ಪ್ ಆಗ್ತದ. ನೀವು ಏನು ಜಲ ಮಾಲಿನ್ಯ ಮಾಡ್ತೀರಿ, ಹೋಗ್ತೀರಿ POP ಗಣಪತಿ ಅಲ್ಲಿ ವಿಸರ್ಜನೆ ಮಾಡ್ತೀರಿ, ಅದು ಏನು ಡಿಸಾಲ್ವ್ ಆಗಲ್ಲ, ಏನಿಲ್ಲ. ಅದು ಮತ್ತೆ ದೂಷಿತ ನೀರು, ದನಗಳ ನೀರು ಕುಡಿತಾವ, ನಾವೇ ಅದು ಪರ್ಕುಲೇಟ್ ಆಗಿ ನಾವೆಲ್ಲರೂ ಕುಡಿತೇವೆ, ಹೊಲಗಳಿಗೆಲ್ಲ ನೀರು ಹೋಗ್ತಾವ. ಇದೆಲ್ಲ ದೂಷಿತ ಮಾಡ್ಲಿತ್ತದ, ವಾಟರ್ ಪೊಲ್ಯೂಷನ್ ಮಾಡ್ಲಿತ್ತದ. ವಾಟರ್ ಪೊಲ್ಯೂಷನ್ಲಿಂತ ದನಗಳು ನೀರು ಕುಡಿತಾವ, ಅವೆಲ್ಲ ಅದರಿಂದ ಹಾಲು ಬರ್ತಾವ, ಹಾಲು ಕುಡಿತೇವೆ, ಅದೆಲ್ಲ ಟೋಟಲಿ ಎಲ್ಲ ಹಾಳು ಮಾಡ್ಲಿತ್ತದ್ರಿ ಅದು. ಸೊ ದಯವಿಟ್ಟು ಎಲ್ಲರಿಗೆ ಏನೊಂದು ವಿನಂತಿ ಅದ, ಪರಿಸರ ಸ್ನೇಹಿ ಗಣಪತಿಯನ್ನು ಯಾವಾಗ ಕನ್ಸೆಪ್ಟ್ ಬಂತು ಪರಿಸರ ಸ್ನೇಹಿ ಕೊಡ್ಬೇಕು ಜನರಿಗೆ ಅಂತೇಳಿ, ಯಾರಿಂದ ಪ್ರೇರಣೆ ಬಂತು ನಿಮಗೆ ಪರಿಸರ ಸ್ನೇಹಿ ಗಣಪತಿ ಕೊಡಬೇಕು ಅಂತ? ನಾನು ಮೊದ್ಲಿಂದ ಹಿಡಿದು ನಂದು ತಲೆ ಅದ ರೀ. ನಾ ಯಾವಾಗಲೂ ಎನ್ವೈರ್ಮೆಂಟ್ ಬಗ್ಗೆನೇ ಕೆಲಸ ಮಾಡಿದ್ದೀನಿ. ನಂದೊಂದು ಆರ್ಗ್ಯಾನಿಕ್ ಶಾಪ್ನು ಅದ ರೀ. ನಾ ಅದನ್ನು ಪೆಸ್ಟಿಸೈಡ್ ಇಲ್ಲದೆ ಎಲ್ಲ ಫುಡ್ ಗ್ರೈನ್ಸ್ ಎಲ್ಲ ಮಾರ್ತೀನಿ ರೀ. ಸೊ ನನ್ನ ಮೊದ್ಲಿನ ಹಿಡಿದ ಎಲ್ಲರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮೊದ್ಲಿನ ಹಿಡಿದು ನಾ ಕೋಶಿಶ್. ಆರ್ಗ್ಯಾನಿಕ್ ಶಾಪ್ ನಲ್ಲೂ ಕೂಡ ಆಯುರ್ವೇದಿಕ್ ಇರಲಾರ್ದ ರಾಸಾಯನಿಕ ರಹಿತವಾದಂತ ಆಯುರ್ವೇದಿಕ್ ಮುಖಾಂತರ ಫುಡ್ ಕೊಡ್ತಾರೆ ನೀವು ಅಲ್ಲಿನೂ ಕೂಡ, ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಇದು ಕನ್ಸೆಪ್ಟ್ ಬಂತು ಇದ್ರೆ. ಇದು ಎಷ್ಟು ಗಣಪತಿಯನ್ನ ಇದು ನೀವು ಮಾರಾಟ ಮಾಡಿಕ್ಕೆ ತಯಾರು ಮಾಡಿದ್ದಲ್ಲಿ ಅಥವಾ ತಾವೇ ಮಾಡಿದ್ರೆ ಹೇಗೆ? ನಾನು ನಮ್ದೊಂದು ಟೀಮ್ ಅದ ರೀ, ಬೆಳಗಾವ್ ಟೀಮ್ ಅದ, ಅಲ್ಲಿಂದು ಪರಿಸರ ಸ್ನೇಹಿ ಗಣಪತಿಯನ್ನ ತರಿಸಿದ್ರಿ. ನಮ್ಮ ಹೆಸರು ಹೇಳ್ರಿ? ನಾನು ಸಂದೀಪ್ ಕುಲಕರ್ಣಿ ಅಂತ. ಮೊಬೈಲ್ ನಂಬರ್ ಹೆಸರು ಸುಮಂಗಲ್ ನ್ಯಾಚುರಲ್ಸ್, KEB ಆಫೀಸ್ ಎದುರು ಅದ ರೀ. ಮೊಬೈಲ್ ನಂಬರ್ 9986066027. ಇನ್ನೊಂದು ಸಲ 9986066027. ತಾವು ನೋಡ್ತಾ ಇದ್ರಿ, ಈಗ KEB ದಿಂದ ಅಕ್ಕಮದಕದ ಹೋಗ್ತಕ್ಕಂಥ ರಸ್ತೆಯಲ್ಲಿ ಈ ಪರಿಸರ ಸ್ನೇಹಿ ಗಣಪತಿ ಇದೆ. ತಾವೆಲ್ಲರೂ ಕೂಡ ಪರಿಸರ ಉಳಿಸ್ಲಿ, ಈ ಪರಿಸರ ಸ್ನೇಹಿ ಗಣಪತಿಯನ್ನ ಸ್ಥಾಪನೆ ಮಾಡ್ರಿ. ಗಣಪತಿ ಕಲರ್ದಾಗ ಇದ್ರೆ ಭಕ್ತಿ ಅಂತ ಅಲ್ಲ, ಕಲರ್ದಾಗ ಇರ್ಲಾರ್ದೇ ಮಣ್ಣಿನ ಗಣಪತಿ ಮಾಡೋದು ಹಿಂದಕ್ಕೂ ಕಾಲದಿಂದ ನೋಡ್ಕೊತಾ ಬಂದಿದೆ. ತಾವೆಲ್ಲರೂ ಕೂಡ ಈ ಮಣ್ಣಿನ ಗಣಪತಿಯನ್ನ ಖರೀದಿಸಿ ಪ್ರತಿಷ್ಠಾಪನೆ ಮಾಡಿ ಗಣಪನ ಆಶೀರ್ವಾದ ಪಡೆಯಿರಿ. ತಮ್ಮ ಜೀವನದಲ್ಲಿ ವಿಘ್ನ ನಿವಾರಕ ಗಣೇಶ ಆಯುಷ್ಯ ಆರೋಗ್ಯ ಅಷ್ಟ ಸಂಪತ್ತು ಕಾಪಾಡಲಿ ಅಂತ ಕೋರ್ತಾ ಇದನ್ನು ಕೂಡ ಅವರಿಗೂ ಕೂಡ ಒಳ್ಳೇದಾಗಲಿ. ಇಂಥ ಒಂದು ಒಳ್ಳೆ ಜನರಿಗೆ ಸೇವೆ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಇವತ್ತು ಕಾರ್ಯ ಕೈಗೊಂಡಿದ್ದಾರೆ. ಉತ್ತಮವಾಗಿ ತಮ್ಮ ಧನ್ಯವಾದ, ಶುಭವಾಗಲಿ. ಪರಿಸರ ಸ್ನೇಹಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿ ಅಂತ ಮಾರಾಟ ಮಾಡ್ತಾ ಇದ್ರಿ, ಸೇವೆ ಮಾಡ್ತಾ ಇದ್ರಿ. ತಮಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದ, ನಮಸ್ಕಾರ. ಥ್ಯಾಂಕ್ ಯು, ಧನ್ಯವಾದ. ಕಲಬುರಗಿಯಲ್ಲಿ ನಮ್ಮ ಮೊಮ್ಮಗನ ಹೆಸರಿನಿಂದ, ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು. ನಮ್ಮ ಮಗಳು, ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಅವ್ರದ್ದು ಅದ. ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್, ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ.
ಇವರು ದುಕಾನ್ ಆ್ಯಕ್ಚುಲಿ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.